ಬಜೆಟ್ ಸದ್ಯಕ್ಕೆ ಜನಸಾಮಾನ್ಯರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಮತ್ತು ಇವರಿಗೆ ಸ್ವಲ್ಪ ಆಶಾದಾಯಕವಾಗಿದೆ. ಟ್ಯಾಕ್ಸ್ ಕಟ್ಟೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದು ₹1000 ಐಟಮ್ ತೊಗೊಂಡ್ರೆ ₹180 ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ, ಆ ಟ್ಯಾಕ್ಸನ್ನ ಇಲ್ದಂಗೆ ತಗೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಅನಂತಕುಮಾರ್ ಹೋದ ನಂತರ ಕರ್ನಾಟಕದ ಬಗ್ಗೆ ನಿಂತ್ಕೊಂಡು ಏನಾದರೂ ಒಂದು ತಗೊಂಬರ್ತೀನಿ ಅನ್ನೋವಂಥ ಒಬ್ಬ ನಾಯಕ ಯಾವುದೂ ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟ್ ಆಗಿದೆ. ಸೊ ಏನ್ ಅನ್ಸ್ತು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನಿಮಗೆ? ಬಜೆಟ್ಟು ಸ್ವಲ್ಪ ಆಶಾದಾಯಕ ಇದೆ. ಹಾಗಾಗಿ ದೂರದೃಷ್ಟಿ ಬಜೆಟ್ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಬಜೆಟ್ ಸದ್ಯಕ್ಕೆ ಜನಸಾಮಾನ್ಯರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಮತ್ತು ಇವರಿಗೆ ಸ್ವಲ್ಪ ಆಶಾದಾಯಕವಾಗಿದೆ. ಆದರೆ ಒಂದು ತುಂಬ ದುಃಖಕರ ಸಂಗತಿ ಏನು ಅಂತಂದರೆ, ಈ ಸರ್ಕಾರ ಆಗ್ಬೋದು, ಹಿಂದಿನ ಸರ್ಕಾರಗಳಾಗ್ಬೋದು, ಯಾವ ಸರ್ಕಾರನೂ ಆಗ್ಬೋದು, ಕರ್ನಾಟಕ ವಿಷಯ ಬಂದಾಗ ಸ್ವಲ್ಪ ನಿರ್ಲಕ್ಷ್ಯ ಅಂತ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ. ಈಗ ಲಾಸ್ಟಲ್ಲಿ 25 ಎಂ ಪಿಗಳನ್ನ ಕೊಟ್ಟಿದ್ದರು ಕರ್ನಾಟಕದಿಂದ. 25+1 26 ಎಂ ಪಿ. ಒಂದೇ JDS, ಒಂದೇ ಕಾಂಗ್ರೆಸ್ ಎಂ ಪಿ ಇದ್ದರು. ಆಯಿತಾ, ನೀವು ನೋಡಿ ಕರ್ನಾಟಕದಿಂದ ಹೋಗೋ ಎಂ ಪಿಗಳು, ಇನ್ಕ್ಲೂಡಿಂಗ್ ನೀವು ಕಾಂಗ್ರೆಸ್ಸಿಂದ ತಗೊಳ್ಳಿ, JDS ಇಂದ ತಗೊಳ್ಳಿ, ಒಂದು ಪಕ್ಷದಲ್ಲಿ ಹೇಳ್ಬೇಕಂತಂದರೆ ದೇವೇಗೌಡರು ಚೆನ್ನಾಗಿ ಮಾತಾಡಿದರು. ದೇವೇಗೌಡರು ಈಗ ಅವರೂ BJP ಜೊತೆ ಮಿಂಗಲ್ ಆಗಿರೋದ್ರಿಂದ ಮೊನ್ನೆ ನೀರಾವರಿ ಬಗ್ಗೆ ಒಂದು ಒಳ್ಳೆ ವಿಷಯ ಮಾತಾಡಿದ್ರು. ಬಿಟ್ಟರೆ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತೋರು ಇಲ್ದಿದ್ದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಅದರಿಂದಾಗಿ ಇವಾಗ ನಮ್ಗೆ ಇದು ಕರ್ನಾಟಕಕ್ಕೆ ಆಗ್ಬೇಕಾದಂತ ಬಜೆಟ್ ಮಂಡಳಿಯಲ್ಲಿ ಸ್ವಲ್ಪ ಎಡವಟ್ ಆಯ್ತು ಅಂತ ಅನ್ಸುತ್ತಾ? ಅಂದ್ರೆ ಹಿಂದೆ ಉಳಿತು ಅಂತ ಅನ್ಸುತ್ತಾ? ನನ್ನ ಅನಿಸಿಕೆ ಕೇಂದ್ರ ಬಜೆಟ್ ಚೆನ್ನಾಗಿದೆ, ದೂರದೃಷ್ಟಿ ಬಜೆಟ್ಟು ಅಂತ ನನಗೇನು ಅನ್ನಿಸ್ಲಿಲ್ಲ. ಬಟ್ ಜನಸಾಮಾನ್ಯರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ಇದು ಮಾಡಿರೋದ್ರಿಂದ 12 lakhs ತನಕ ಮಾಡಿದ್ದಾರೆ. ಇದೆಲ್ಲ ಒಳ್ಳೆ ಬೆಳವಣಿಗೆ. ಅದೇ ರೀತಿ ಜಿ ಎಸ್ ಟಿ ಕೌನ್ಸಿಲ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಫೈನಾನ್ಸ್ ಮಿನಿಸ್ಟ್ರು ಅದರ ಪ್ರೆಸಿಡೆಂಟ್ ಆಗಿದ್ದಾರೆ. ಬಿಟ್ಟರೆ ಸ್ಟೇಟ್ ಎಲ್ಲ ಫೈನಾನ್ಸ್ ಮಿನಿಸ್ಟ್ರುಗಳು ಆ GSTನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ, ಈಗ ಟ್ಯಾಕ್ಸ್ ಕಟ್ಟೋರು ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದು ₹1000 ಐಟಮ್ ತೊಗೊಂಡ್ರೆ ₹180 ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ, ಆ ಟ್ಯಾಕ್ಸನ್ನು ಇಲ್ದಂಗೆ ತೊಗೊಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆ ಟ್ಯಾಕ್ಸ್ ಇಲ್ದಂಗೆ ಜಾಸ್ತಿ ಇದಾಗ್ತಿದೆ. ಅದೇ ಟ್ಯಾಕ್ಸ್ ಒಂದು ಕಡಿಮೆ ಆಯಿತು ಅಂತಂದಾಗ ತುಂಬ ಎಕ್ವಿಪ್ಮೆಂಟ್ಸು ಅದು ಇದು ಏನೋ ಪರ್ಚೇಸ್ ಮಾಡೋರು ಏನಿದಾರೋ ವಿತ್ ಬಿಲ್ ತಗೋತಾರೆ. ಈಗ ಸರ್ವಿಸ್ ಟ್ಯಾಕ್ಸ್ ಅಂತಿತ್ತು ಫಸ್ಟಿಗೆ. ಈ ಮನಮೋಹನ್ ಸಿಂಗ್ ಬರೋದಕ್ಕೆ ಮುಂಚೆ 12% ಇತ್ತು. ಮನಮೋಹನ್ ಸಿಂಗ್ ಏನು ಮಾಡಿದ್ರು, 15% ಮಾಡಿದ್ರು. 15% ಮಾಡಿದ್ರು, ಆಮೇಲೆ 18% ಆಯಿತು. ಈಗಲೂ ಕಂಟಿನ್ಯೂ 18%ಅಲ್ಲೇ ಇದೆ GST. ಅದು ಸರ್ವಿಸ್ ಟ್ಯಾಕ್ಸ್ ಹೋಗಿ GST ಆಯಿತು, GST ಹೋಗಿ ಈಗ 18% ಇದೆ. GST ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. GST ಬರೋದಕ್ಕೆ ಮುಂಚೆ ಎಲ್ಲ ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಎಲ್ಲ ಸೇರಿದ್ರೆ, ಪ್ರೊಫೆಷ್ನಲ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಸೇರಿದ್ರೆ 40% ಆಗೋದು. ಇವತ್ತಿನ ದಿವಸ 28% ಬಂದಿದೆ. ಆದರೆ ಇನ್ನೊಂದು ಏನಪ್ಪ GSTಲಿ ಅಂತಂದರೆ, ಯಾವ GSTನ ತೊಗೊಳ್ತೀರ ನೀವು, ಅದನ್ನು ಬಂದು ಜನಸಾಮಾನ್ಯರಿಗೆ ಗೊತ್ತಾಗಬೇಕದು. IGST, SGST ಅಂತ ಅಲ್ಲಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಾವು ಕಟ್ಟೋ ಟ್ಯಾಕ್ಸ್ ನಮಗೆ ಗೊತ್ತಿರಲಿ ಅಂತ ಅದೊಂದು ಫಾರ್ಮಟ್ ಮಾಡಿದ್ರು. ಫಸ್ಟ್ಗೆ ಆ ಥರ ಇರಲಿಲ್ಲ, ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸ್. ಅದರಿಂದ ಜನಕ್ಕೆ ಕಣ್ಣಿಗೆ ಕಾಣ್ತಾ ಇದೆ. GST ಒಳ್ಳೆಯದೇ ನನ್ನ ಪ್ರಕಾರ. GST ಬಂದು ಏನಾಗಿದೆ ಅಂತಂದರೆ, ಈಗ ಜನಕ್ಕೆ ಕಾಣಿಸ್ತಾ ಇದೆ. ಫಸ್ಟು ಕಾಣಿಸ್ದೇ ತಗೋತಾ ಇದ್ರು. ಆಮೇಲೆ GST ಆಮೇಲೆ ಟ್ಯಾಕ್ಸ್ಗಳಿಲ್ಲದೆ ತುಂಬ ಐಟಮ್ಸ್ ತಗೊಳ್ಳೋರು, ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹಾಕ್ಬಿಡೋರು. ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ವಿತೌಟ್ ಬಿಲ್ಲಲ್ಲಿ ತಗೋತಿದ್ರು. ಅವರು ಎಲ್ಲರೂ ಅವರವರೇ ಟ್ಯಾಕ್ಸಿ ವ್ಯಾಪಾರಿಗಳು. ಈಗ ನಾನು ಒಬ್ಬ ಸಣ್ಣ ವ್ಯಾಪಾರಿ, ನಾನು ಸರ್ವಿಸ್ ಟ್ಯಾಕ್ಸ್ ಇದ್ದಾಗ ಎಲ್ಲ ಐಟಮ್ಸ್ ತೊಗೋಬೇಕಾದ್ರೆ ವಿತೌಟ್ ಬಿಲ್ ಐಟಮ್ಸ್ಗಳೆಲ್ಲ ತೊಗೊಂಡಿದ್ದೀನಿ. ಈಗ ಆ ಆಪ್ಷನ್ಸ್ ಕಡಿಮೆ ಇದೆ. ಈಗ ನೇರ ಸರ್ಕಾರಕ್ಕೆ ಹೋಗುತ್ತೆ. ಈ ಕಡೆ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ, ಆ ಕಡೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ. ಯಾವುದು ಎಲ್ಲಿ ಅಂತ. ಮತ್ತು ಲಾಸ್ಟು ಟ್ಯಾಕ್ಸ್ಗಳೆಲ್ಲ ನೋಡಿದಾಗ ಅಷ್ಟೆಲ್ಲ ಟ್ಯಾಕ್ಸು, ಟಿನ್ನು, ವ್ಯಾಟು, ಪ್ರೊಫೆಷ್ನಲ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಇವು ಎಲ್ಲ ಕೌಂಟ್ ಮಾಡಿದ್ರೆ 40% ಟ್ಯಾಕ್ಸ್ ಬರ್ತಾಯಿತ್ತು. ಈ GST ಬಂದಮೇಲೆ ಅದು 28%. ಅದಕ್ಕೆ ಕಾರಣ ಇಷ್ಟೇ. GST ಏನಾಗುತ್ತೆ ಅಂತಂದ್ರೆ, ನೀವು ಕಟ್ಟೋ ಟ್ಯಾಕ್ಸ್ ನಿಮಗೆ ಗೊತ್ತಾಗಬೇಕು ಅಂತ. ಆಮೇಲೆ ಕೆಲವರು ಹೇಳ್ತಾರೆ, ಫಸ್ಟಿಗೆ ಈ ಫುಡ್ ಇವಕ್ಕಿರಲಿಲ್ಲ, ಇದಕ್ಕಿರಲಿಲ್ಲ, ಎಲ್ಲದಕ್ಕೂ ಟ್ಯಾಕ್ಸ್ ಇತ್ತು. GST ಬಂದಾಗ 5 ವರ್ಷ ಸ್ಟಾಪ್ ಮಾಡಿಟ್ಟಿದ್ರು ಅದನ್ನು. ಅದು ಹಾಗಾಗಿ ಇದಿದೆ. ಮತ್ತು ನನ್ನ ಒಂದು ಕಳಕಳಿ ಮನವಿ ಇಷ್ಟೇ, ಯಾವುದೇ ಸಂಸದರು, ಕಾಂಗ್ರೆಸ್ ಸಂಸದರಾಗ್ಬೋದು, ಇವತ್ತು ಕಾಂಗ್ರೆಸ್ ಸಂಸದರು 9 ಸಂಸದರಿದ್ದಾರೆ, JDSನ 2 ಸಂಸದರಿದ್ದಾರೆ, BJPಯನ್ನು 18 ಸಂಸದರು, 17 ಸಂಸದರು BJPಯಿಂದ ಇದ್ದಾರೆ. ಟೋಟಲ್ಲು 19 ಸಂಸದರು NDA ಅವರು ಇದ್ದಾರೆ. ಯಾರು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕರ್ನಾಟಕಕ್ಕೆ ಒಳ್ಳೊಳ್ಳೆ ಯೋಜನೆ ಯಾರೂ ತರ್ತಾ ಇಲ್ಲ. ನೀವು UPA ಗೌರ್ಮೆಂಟ್ ಇದ್ದಾಗಲೂ ತಗೊಳ್ಳಿ, ಆ ದಿನ ಹೇಳ್ಬೇಕಂತಂದರೆ ಅನಂತಕುಮಾರ್ ಅವರು ನಾಡು ನುಡಿ ಜಲದ ಬಗ್ಗೆ ಬಂದಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ರು. ಅವರು ಕೊಡುಗೆಗಳಿದ್ದಾವೆ. ಅನಂತಕುಮಾರ್ ಹೋದ ನಂತರ
ಕರ್ನಾಟಕದ ಬಗ್ಗೆ ನಿಂತ್ಕೊಂಡು ಏನಾದರೂ ಒಂದು ತಗೊಂಬರ್ತೀನಿ ಅನ್ನೋವಂಥ ಒಬ್ಬ ನಾಯಕ ಯಾವುದೂ ಕಾಣ್ತಾ ಇಲ್ಲ. ನೀವು ಕಾಂಗ್ರೆಸ್ನವ್ರದ್ದು ತಗೊಳ್ಳಿ, ಬಿ ಜೆ ಪಿಯವ್ರು ತಗೊಳ್ಳಿ, ಯಾರೇ ತಗೊಳ್ಳಿ, ಧ್ವನಿ ಎತ್ತೋರೆ ಇಲ್ದಿದ್ದಾಗ ಆಗ್ಬಿಟ್ಟಿದೆ ಒಂದು. ಆಮೇಲೆ ಈ ಬಜೆಟಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಅಂಥದ್ದು ನನಗೇನು ಕಾಣಿಸ್ಲಿಲ್ಲ. ಹಾಗಿದ್ರೆ ಏನು ನಿರೀಕ್ಷೆ ಇತ್ತು ನಿಮಗೆ ಅಂತ ಈ ಬಜೆಟ್ ಮಂಡನೆಯಲ್ಲಿ? ನನ್ನ ನಿರೀಕ್ಷೆ ನೀರಾವರಿ ಯೋಜನೆಗಳಿಗೆ ಏನಾದರೂ ಇದು ಮಾಡ್ತಾರ ಅಂತಿತ್ತು. ನಮ್ಮ ರೈತರ ವರ್ಗ ತುಂಬ ಕಷ್ಟದಲ್ಲಿದ್ದಾರೆ ಈಗ. ಮತ್ತು ತೆಂಗು ಬೆಳೆಗಾರರಿಗೆ, ಅಡಿಕೆ ಬೆಳೆಗಾರರಿಗೆ ಏನಾದರೂ ಪರ್ಯಾಯವಾಗಿ ಏನಾದರೂ ಬರುತ್ತಂದ. ಈ ಕಬ್ಬಿನ ಬೆಳೆಗಾರರು ಎಥನಾಲ್ ಅದನ್ನೆಲ್ಲ ಇದು ಜಾಸ್ತಿ ಮಾಡಿ ಕಬ್ಬಿನ ಬೆಳೆಗಾರ ರೈತರಿಗೆ ಅದಕ್ಕೇನಾದ್ರೂ ಪರಿಹಾರ ಹುಡುಕ್ತಾರೆ ಅಂದ್ಕೊಂಡಿದ್ವಿ. ಅವೆಲ್ಲ ಏನೂ ತಗೊಂಡಿಲ್ಲ ಒಂದು. ಮತ್ತು ಇಂಡಸ್ಟ್ರಿ ಅದೆಲ್ಲ ಬಂದು ಯಾವುದನ್ನ ಒಳ್ಳೊಳ್ಳೆ ಇಂಡಸ್ಟ್ರಿ ಯಾವುದನ್ನ ಘೋಷಣೆ ಮಾಡ್ತಾರೆ ಅನ್ನೋ ಇದಿತ್ತು, ಅದು ಏನೂ ಕಾಣಿಸ್ಲಿಲ್ಲ. ಇನ್ನು ಸ್ಮಾಲ್ ಸ್ಕೇಲ್ MSME ಮತ್ತು ಇವಕ್ಕೆಲ್ಲನೂ ಸ್ವಲ್ಪ ಘೋಷಣೆ ಮಾಡಿದ್ದಾರೆ. ಅದೆಲ್ಲ ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಹಿಡಿಯುತ್ತೆ ನನ್ನ ಪ್ರಕಾರ. ಹಾಗಾಗಿ ನನ್ನ ಅನಿಸಿಕೆ ಕರ್ನಾಟಕಕ್ಕೆ ಈಗಿನ ಬಜೆಟಲ್ಲಿ ಅಂಥ ಮಹತ್ವವಾದದ್ದು ಏನೂ ಘೋಷಣೆ ಮಾಡಿಲ್ವಲ್ಲ, ಇದು ನನಗೆ ತುಂಬ ಖೇದಕರವಾಗಿದೆ. ಬೀಟ್ ಪ್ಲಸ್ ಕರ್ನಾಟಕ.